ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೌಡ್ಗೆರೆಯಲ್ಲಿರುವ ಚಾಮುಂಡೇಶ್ವರಿ ಟೆಂಪಲ್ಗೆ. ನಮಗೆ ಎಷ್ಟೊಂದು ದಿನದಿಂದ ಹೋಗಬೇಕು ಅಂತ ಆಸೆ ಇತ್ತು, ಆದರೆ ಟೈಮೇ ಕೂಡ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ. ನಾವು ಕುಣಿಗಲ್ ಮೇಲೆ ಹೋಗ್ತಾ ಇದ್ದೀವಿ, ಮದ್ದೂರು ಕಡೆಯಿಂದ ಬರ್ತಾ ಇಲ್ಲ. ನಾವು ಕುಣಿಗಲ್ ಮೇಲೆ ಹೋಗೋಣ ಅಂತ ಕುಣಿಗಲ್ ಹತ್ರ ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ಬೇಕಾದ್ರೆ ತಿಂಡಿ ತಿಂದ್ಬಿಟ್ಟು ಇಲ್ಲೇ ಹೋಗ್ಬಿಡೋಣ, ಅಲ್ಲೇ ಹಳ್ಳಿ ಅಲ್ವಾ, ಆ ಕಡೆಯಲ್ಲಿ ಸಿಗಲ್ಲ ಅಂದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಗಾಡಿನ ಸ್ಟಾಪ್ ಮಾಡ್ತಾಯಿದ್ದೀವಿ. ನಾವು ಪೂಜೆ ಮಾಡಿಸ್ಬಿಟ್ಟೆ ತಿನ್ನೋಣ ಅಂದ್ಕೊಂಡಿದ್ದೋ, ಆದರೆ ನನ್ನ ಮಗನಿಗೆ ಹೊಟ್ಟೆ ಸುದ್ರೆ ಆಮೇಲೆ ಜಾಸ್ತಿ ರೆಚ್ಚೆ ಮಾಡ್ತಾನೆ, ಅಲ್ಲೆಲ್ಲೂ ಇರಲ್ಲ, ಅಳ್ತಾ ಇರ್ತಾನೆ ಅಂದ್ಬಿಟ್ಟು ಮೊದಲೇ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಟೊಮೊಟೊ ಬಾತು, ಇಡ್ಲಿ ಎಲ್ಲ ತಿಂದು ಅವನಿಗೂ ಕಡೆ ತಿನ್ನಿಸ್ತಾ ಇದ್ದಾರೆ ಎಲ್ಲ. ಅವನು ಹಠ ಅಂದರೆ ಹಠ, ತಿಂತೀನಿ ಅಂದರೆ ತಿಂತಾನೆ, ಇಲ್ಲಾಂದರೆ ತಿನ್ನಲ್ಲ. ಆಮೇಲೆ ಟೀ ಕುಡಿದು ಅಲ್ಲಿಂದ ಹೊರಡೋಣ ಅಂತ ಹೊರಟು. ಇಲ್ಲಿ ವಿಡಿಯೋ ಮಾಡ್ತಾ ಇರೋರು ಅವರು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಐಶು ಆಲ್ ಇನ್ ಒನ್ ಚಾನಲ್ ಅಂತ ಇದೆ, ಹೋಗಿ ನೋಡಿ, ಚೆಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ಹೊರಟು. ಅಲ್ಲಿಂದ ಹೋಗ್ಬೇಕಾದ್ರೆ ರೋಡಲ್ಲಿ ನನಗೆ ಅದು ಕೊಡಿಸು ಇದು ಕೊಡಿಸು, ನಾನು ಡ್ರೈವ್ ಮಾಡ್ತೀನಿ ಅಂತ ಓಡಿಸ್ತಾ ಇದ್ದಾನೆ ನನ್ನ ಮಗನೇ. ಫುಲ್ಲು ಆ ದೇವಸ್ಥಾನದ ಹತ್ರ ಹೋಗೋವರೆಗೂ ಅವನೇ ಮುಂದೆ ಕೂತ್ಕೊಂಡು ಓಡಿಸಿದ್ದಾನೆ. ನಾವು ದೇವಸ್ಥಾನದ ಹತ್ರ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ದೂರ ನಡಿಬೇಕು. ಅಲ್ಲಿ ಪಾರ್ಕಿಂಗಿಂದ ಒಂದು ಸ್ವಲ್ಪ ದೂರ ಆ ಸೈಡಲ್ಲಿ ಆ ತೆಂಗಿನ ಮರ ಬಿಟ್ಟು ಆ ಕಡೆ ಇರೋದು ದೇವಸ್ಥಾನ, ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಕೈ ಕಟ್ಟೋದಿಲ್ಲ, ಸೇಬುಗಳಾರಿದ್ದ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದ್ರು ಕಾಯಿ ಕಟ್ಟಿರೋದೇ ಇರುತ್ತೆ. ಇದು ಆರಕೆ ಮಾಡ್ಕೊಂಡಿರ್ತಾರಲ್ಲ, 3 ವಾರ ಬಂದು ಕಟ್ಟಬೇಕು, 5 ವಾರ 9 ವಾರ ಅಂತ ಆ ಥರ ಆರಕೆ ಮಾಡ್ಕೊಂಡಿರೋರು ಇಲ್ಲಿ ಬಂದು ಎಲ್ಲ ತೆಂಗಿನಕಾಯಿ ಕಟ್ಟಿರುತ್ತಾರೆ. ಫುಲ್ ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಕಟ್ಟಿರೋದೇ ಇರ್ತದೆ ಆಲ್ಮೋಸ್ಟ್ ಫುಲ್ ದೇವಸ್ಥಾನದಲ್ಲೆಲ್ಲ. ನಾವು ಮೊದಲು ಗರ್ಭಗುಡಿಲಿರೋ ಚಾಮುಂಡೇಶ್ವರಿ ದೇವಸ್ಥಾನನ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ದೇವರಿರುತ್ತೆ. छोटा बस ಕೈ ಎಂತೈತೆ ಏನು ಗೊತ್ತಿಲ್ಲ. ಏನಿದೆ ಅಲ್ಲಿ? ಕಾಯಿನ್ ಹಾಕೋರು ಕಣೆ. ನೀರಲ್ಲಿ ತೇಲ್ತದಲ್ಲ, ಅದು ಕಲ್ಲದು. ಅಲ್ಲಿ ನೀರು ಖಾಲಿಯಾಗಿದೆ, ಅದಕ್ಕೆ ಕೆಳಗಡೆ ಇದೆ. ಎಲ್ಲರೂ ವಿಡಿಯೋದಲ್ಲಿ ಹಾಕ್ತಾಯಿದ್ರಲ್ಲ ನೀರಲ್ಲಿ ತೇಲುತ್ತೆ, ಅದನ್ನ ಎತ್ಬೋದು ಅಂತ. ಈಗ ಅದು ಲಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ, ಯಾರಿಗೂ ಎತ್ತೋಕ್ಕೆಲ್ಲ ಚಾನ್ಸ್ ಕೊಟ್ಟಿಲ್ಲ. ನೀರು ಹಾಕಿಲ್ಲ ಅದರೊಳಗಡೆ, ಅದು ಅದರೊಳಗಡೆನೇ ಇದೆ. ಈಗ ಮುಂದೆ ಹೋದರೆ ದೇವಸ್ಥಾನದೊಳಗಡೆ ಹೋಗ್ಬೇಕು. ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ಇದೆ.
ಇದು ಆಚೆ ಇಟ್ಟಿರುವ ಮೆರವಣಿಗೆ ದೇವರು. ಇಲ್ಲಿ ವಿಡಿಯೋ ಮಾಡೋಗಿಲ್ಲ, ಫೋಟೋ ಮಾಡೋಗಿಲ್ಲ ಅಂತ ಅವ್ರು ಹೇಳ್ತಾನೆ ಇದ್ರು. ನಾವು ಹಂಗೂ ವಿಡಿಯೋ ಫೋಟೋ ಎಲ್ಲ ತಗೊಂಡ್ಬಿಟ್ಟಿದ್ದೀವಿ. ಅವ್ರು 50 ಸತಿ ಹೇಳ್ತಾರಲ್ಲಿ ವಿಡಿಯೋ ಮಾಡಬೇಡ್ರಿ, ಫೋಟೋ ತೆಗಿಬೇಡ್ರಿ ಅಂತ. ಅದು ಲೈನಲ್ಲಿ ನಿಂತ್ಕೊಂಡಿದ್ದೀವಲ್ಲ, ಮುಚ್ಕೊಂಡು ಹಂಗೆ ಮಾಡ್ಕೊಂಡಿದ್ದೀವಿ. ಈ ಒಳಗುಡಿಲಿರುವ ದೇವರಿದೇನೆ. ನಾವು ಮೊಡ್ಲಕ್ಕಿ ಸೀರೆ ಎಲ್ಲ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಅಲ್ಲೇ ಇದ್ದು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆನೂ ಕೂತ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಕಳಿಸ್ತಾ ಇದ್ರು ಆಚೆ. ನಾವು ದೇವ್ರ ಮುಂದೆ ಕೂತ್ಕೊಂಡು ಮೊಡ್ಲಕ್ಕಿ ಎಲ್ಲ ದೇವ್ರಿಗೆ ಕೊಡಬೇಕಾಗಿತ್ತಲ್ಲ, ಸೀರೆ ಎಲ್ಲ ಅಲ್ಲಿ ಕೊಟ್ಟು ದೇವ್ರದ್ದು ವೀಡಿಯೋ ಮಾಡ್ಕೊಳಕ್ಕೂ ಆಯ್ತಲ್ಲಿ. ತುಂಬ ಖುಷಿ ಆಯಿತು ಅಲ್ಲಿ. ಎಲ್ಲರೂ ಕಳಿಸ್ತಾಯಿದ್ರು. ನಾವು ಅಲ್ಲೇ ಕೂತ್ಕೊಂಡು ದೇವ್ರನ್ನ ಒಂದು ಸ್ವಲ್ಪ ಹೊತ್ತು ನೋಡ್ದೋ. ದೇವ್ರು ಇದೇ ಗರ್ಭಗುಡಿಲಿ, ಈಚೆ ಇರೋ ದೇವರು ಇದೇ ಗರ್ಭಗುಡಿಲಿರೋ ದೇವರು, ತಾಯಿ ಚಾಮುಂಡೇಶ್ವರಿ. ನಿಜ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಆಚೆ ಬಂದರೆ ಈ ಥರ ಇರುತ್ತೆ. ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಹರಕೆ ಮಾಡ್ಕೊಂಡಿರೋದು ಕಟ್ಟಿರೋದೆ ಆ ಥರನೇ ಇರುತ್ತೆ. ದೇವಸ್ಥಾನದ ಹಿಂದೆ ಬಂದರೆ ಇಲ್ಲಿ ಕಾಯಿನ್ ಅಂಟಿಸ್ತಾ ಇರ್ತಾರೆ. ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತಲ್ಲ, ಆ ಥರ ನಾವು ಕೂಡ ಅಂಟಿಸ್ತೋ. ಇಲ್ಲಿ ಅಂಟ್ಕೊಳುತ್ತೆ ಕಾಯಿನು. ಏನಾದರೂ ಅಂದ್ಕೊಂಡ್ರೆ ಆಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಅಂಟ್ಕೊಳ್ಳಲ್ಲ. ಎಷ್ಟು ಪವಾಡ ಅಂದರೆ ಈ ದೇವಸ್ಥಾನದಲ್ಲಿ ನೋಡೋಕ್ಕೆ ಕಣ್ಸಾಲ್ದು. ಚೆನ್ನಾಗಿರುತ್ತೆ ದೇವಸ್ಥಾನ ನೋಡೋಕ್ಕೆ. ತುಂಬ ದಿನದಿಂದ ಆಸೆ ಇತ್ತು, ಕನಸೇ ಇತ್ತು ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅದು ಹೋಗೋಕ್ಕೆ ಆಗಿರಲಿಲ್ಲ, ಆದರೆ ಇವಾಗ ಹೋಗಿತ್ತು. ತುಂಬ ಖುಷಿ ಆಯಿತು. ದೇವಸ್ಥಾನ ಅದು ವಿಗ್ರಹ ನೋಡೋಕ್ಕೆ 2 ಕಣ್ಸಾಲ್ದು. ಅಲ್ಲೇ ನಿಂತ್ಕೊಂಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿಂದ ಬಂದು ಆಚೆ ಇದು ಮೇಲ್ಗಡೆ ದೊಡ್ಡ ಚಾಮುಂಡೇಶ್ವರಿ ಸ್ಟ್ಯಾಚು ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಗುಹೆ ಥರ ಇದೆ, ಅಲ್ಲೆಲ್ಲ ದೇವ್ರುಗಳಿದೆ. ಮೆಟ್ಲತ್ತಬೇಕಾದ್ರೆ ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಡೈರೆಕ್ಟಾಗಿ ನೋಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಎಷ್ಟೋ ದಿನಗಳು ಕನಸಿದ್ವು ಅಲ್ಲಿಗೆ ಹೋಗಬೇಕು, ದೇವಸ್ಥಾನ ನೋಡಬೇಕು ಅಂತ. ಅದು ಇವಾಗ ಈಡೇರಿದೆ. ಹೋಗಿದ್ದೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಹೋಗಿ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಟ್ಟೋಗಿ. ತಾಯಿ ಈಡೇರಿಸ್ತಾಳೆ. ನಂಬಿಕೆ ಇದ್ದರೆ ಯಾವ್ದು ಬೇಕಾದರೂ ಹಾಗೆ ಆಗುತ್ತೆ. ಇಲ್ಲಿ ಹೋಗಿ ಇಲ್ಲಿ ಮೇಲ್ಗಡೆ ಹಿಂದೆಗಡೆ ದೇವ್ರ ಪಾದ ಎಲ್ಲ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಮುಂದೆಗಡೆಗೆ ಬರಬೇಕು. ಅದು ವಿಗ್ರಹ ಎಲ್ಲ ಮುಟ್ಟಿಸಲ್ಲ, ಹೋಗಿ ಸುಮ್ಮನೆ ನೋಡ್ಕೊಂಡು ಸುತ್ತು ಈ ಥರ ಇರುತ್ತೆ. ಬಂಡೆ ಥರ ಎಲ್ಲ ಮಾಡಿದ್ದಾರೆ. ಅದೊಂಥರ ನೋಡೋಕ್ಕೆ ಒಂಥರ ಖುಷಿ. ಚಾಮುಂಡೇಶ್ವರಿನ ಅಲ್ಲಿ ಹಿಂದೆ ಸುತ್ತಮುತ್ತ ಡೆಕೋರೇಷನ್ ಮಾಡಿರೋ ಕಲ್ಲುಗಳಲ್ಲಿ ಬೆಟ್ಟ ಗುಡ್ಡ ಥರ ಮಾಡಿರೋದನ್ನ, ಅದೆಲ್ಲ ಎಷ್ಟು ಚೆನ್ನಾಗೈತೆ ಅಂದರೆ ಅದು ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತ. ಇದು ಹಿಂದೆಗಡೆ ಕಾಲೆಲ್ಲ ಮುಟ್ಟಿ ನಮಸ್ಕಾರ ಮಾಡಿ ಮುಂದೆಗಡೆಗೆ ಹೋಗಬೇಕು ತಾಯಿ ಚಾಮುಂಡೇಶ್ವರಿ ತಕ್ಕೆ. ಅಲ್ಲಿ ಒಂದು ಪೂಜೆ ಮಾಡ್ತಾರೆ, ಅಲ್ಲೂ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸಿ ಮುಂದೆ ಬರಬೇಕು. ಚಾಮುಂಡೇಶ್ವರಿ ಪಾದ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಮುಂದೆಗಡೆ ಬಂದರೆ ದೇವ್ರಿಗೆ ತೆಂಗಿನಕಾಯಿ ತಂದಿರ್ತೀವಲ್ಲ, ಹರಕೆ ಹೊತ್ಕೊಂಡು ಅದನ್ನು ನೀವಿಸಿ ಕೊಡ್ತಾರೆ. ಪೂಜೆ ಸಾಮಾನು ತಗೊಂಡೋದ್ರೆ ಪೂಜೆ ಮಾಡಿಕೊಡ್ತಾರೆ. ತೆಂಗಿನಕಾಯಿನೆಲ್ಲ ನೀವಿಸಿ ಕೊಡ್ತಾವ್ರೆ. ಇದು ಮೇಲ್ಗಡೆ ನಿಂತ್ಕೊಂಡು ನೋಡ್ರಿ, ಕೆಳಗಡೆ ಎಲ್ಲ ಜನ ಅಲ್ಲಿ ಎಲ್ಲ ನೀವಿಸಿ ತಲೆಯಿಂದ ಸುತ್ತು ನೀವಿಸಿ ಉಪ್ಪೆಲ್ಲ ಸುರಿತಾರೆ. ಅದನ್ನು ವೀಡಿಯೋ ತೋರಿಸ್ತೀನಿ ರೀ. ಇದು ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಹತ್ರದಿಂದ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ಸ್ಟ್ಯಾಚು. ಮಾತ್ರ ನೋಡೋಕ್ಕೆ 1-2 ಕಣ್ಣು ಸಾಲದು. ನೋಡಿ ಇಲ್ಲಿ ತೆಂಗಿನಕಾಯಿನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಮನಸ್ಸಲ್ಲಿ ಹರಕೆ ಹೊತ್ಕೊಂಡಿರ್ತಾರಲ್ಲ, ಅದು ಏನೇನೋ ಮಾಡ್ತಾಯಿರ್ತಾರೆ. ಇಲ್ಲಿ ಉಪ್ಪು ಸುರಿತಾ ಇರೋದು. ಇಲ್ಲಿ ಏನಪ್ಪ ಈ ಥರ ಮಣ್ಣು ಬಿದ್ದಂಗೆ ಬಿದ್ದೈತೆ ಅಂತ ಅನ್ಕೊಬೋದು ನೀವು. ಇದು ಉಪ್ಪು ತಲೆಯಿಂದ ಕೆಳಗಡೆಗೆ ನೀವಿಸ್ಬಿಟ್ಟು ಇಲ್ಲಿ ಉಪ್ಪು ಇದು ಪೂಜೆ ಮಾಡ್ತಾರೆ. ಇಲ್ಲೂ ಕೂಡ ಯಾವುದೇ ದೃಷ್ಟಿ ಇದ್ದರೂ, ದೋಷ ಇದ್ದರೂ, ಏನೇ ಇದ್ದರೂ, ಪ್ರಾಬ್ಲಮ್ ಇದ್ದರೂ ಹೋಗಲಿ ಅಂತ ಇಲ್ಲಿ ಎಲ್ಲರೂ ಸೇರಿ ಉಪ್ಪು ನೀವಿಸಿ ಉಯ್ತಾ ಇದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಮುಂದೆನೇ ಇದು ಕೆಳಗಡೆ ಮೆಟ್ಲು ಬಿಟ್ಟು ಕೆಳಗಡೆ ಇಲ್ಲಿ ಉಪ್ಪು ನೀವಿಸ್ಬಿಟ್ಟು ಉಯ್ತಾ ಇದ್ದಾರೆ ನೋಡಿ. ಇಲ್ಲಿ ಉಯ್ದುಬಿಟ್ಟು ಪೂಜೆ ಮಾಡೋದಲ್ಲಿ. ನನ್ನ ಮಗ ಇನ್ನು ಅಳ್ತಾನೆ ಅಂದ್ಬಿಟ್ಟು ನಮ್ಮ ಅಪ್ಪ ಹೋಗಿ ಮಜ್ಜಿಗೆ ಕುಡಿಸ್ಕೊಂಬಂದಿದ್ದಾರೆ. ಕುಡಿತಾ ಇರಲಿ ನಿಧಾನಕ್ಕೆ ಅಂತ, ಪೂಜೆ ಮಾಡೋ ಅಷ್ಟರಲ್ಲಿ ಕುಡೀಲಿ ಅಂತ. ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ಮುಂದೆ ಹೋಗಬೇಕು. ಇಲ್ಲೊಬ್ಬರು ಇದ್ದರು, ಯಾರ್ದೋ ಒಬ್ಬರು ಫೋಟೋ ಇಟ್ಕೊಂಡು ಅವ್ರದ್ದೇ 108 ಪ್ರಾಬ್ಲಮ್ ಇರ್ತೈತೆ. ಆದರೆ ಬೇರೆಯವ್ರ ಬಗ್ಗೆ ಕೋರ್ಕೊಳಕ್ಕೆ ಬಂದಿರ್ತಾರಲ್ಲ, ಅವ್ರನ್ನ ಏನು ಹೇಳಬೇಕು ಅಂತಲೇ ಅರ್ಥ ಆಗೋಲ್ಲ. ಇಲ್ಲಿ ಬಂದು ಬಸವಣ್ಣಂದು ಸುತ್ತಾಕ್ಬಿಟ್ಟು ತೆಂಗಿನಕಾಯಿನ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಲ್ಲ ಅದನ್ನು ಹೇಳ್ಬಿಟ್ಟು ಕಟ್ಟಬೇಕು. ನನ್ನ ಮಗ ನೋಡಿ ಆಗಲೇ ಹೋಗಿ ಐಸ್ ಕ್ರೀಮ್ ತಿಂತಾಯಿದ್ದಾನೆ. ಒಳಗಡೆ ಬರಬೇಕು. ಬಸವಣ್ಣ ದೇವಸ್ಥಾನ, ಬಸವಣ್ಣ ಇರುತ್ತೆ ಇಲ್ಲಿ. ನಿಜವಾಗ್ಲೂ ಬಸವಣ್ಣ, ಅಲ್ಲಿದ್ದು ಸ್ಟ್ಯಾಚು, ಇಲ್ಲಿ ನಿಜವಾಗ್ಲೂ ಬಸವಣ್ಣ. ಇಲ್ಲಿ ಬಸವಣ್ಣಂಗೆ ಕೈ ಮುಕ್ಕೊಂಡು ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಏನಾನ ಆಗುತ್ತಾ, ಈ ಕೆಲಸ ಆಗಲ್ವಾ ಅಂತ ಕೇಳ್ಬೋದು. ಇಲ್ಲಿ ಕೆಳಗಡೆ ಕೂತ್ಕೊಂಡು ಕೈ ಮುಕ್ಕೊಂಡ್ರೆ ಅದು ಏನಾದರೂ ಕೆಲಸ ಆಗುತ್ತೆ ಅಂದರೆ ಬಲಗಾಲು ಕೊಡುತ್ತೆ, ಆಗಲ್ಲ ಅಂದರೆ ಎಡಗಾಲು ಕೊಡುತ್ತೆ. ಆಮೇಲೆ ನಾವು ಹೋಗಿ ಊಟ ಮಾಡಿ ಪಾಯಸ, ಅನ್ನ ಸಾಂಬಾರು ಎಲ್ಲ ಕೊಟ್ಟಿದ್ದರು.
ಊಟ ಮಾಡಿ ಆಚೆ ಬಂದು ಆಚೆಯಿಂದ ಈ ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ಅಲ್ಲಿಂದ ಹೊರಡೋಣ ಅಂತ ಹೊರಟು. ನಾವು ಅಲ್ಲಿಂದ ಹೊರಟು ಇನ್ನು ಎಲ್ಲೆಲ್ಲಿ ಹೋಗಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.